ಸಂಸ್ಕೃತ ಅಥವಾ ಕನ್ನಡ ಇವೆಲ್ಲ ಪದಗಳೆಲ್ಲ ನಮಗೆ ನೆನಪಿರೋ ಹಾಗೆ ಆ ಪದಗಳು ಏನು ಹೇಳುತ್ತೆ, ನಾವು ಮಾತಾಡೋ ಅರ್ಥ ಆ ಪದದಲ್ಲಿ ಇದೆಯಾ, ನೆನ್ಪಿಟ್ಕೊಳ್ಳೋಕ್ಕೆ ಇದನ್ನೆಲ್ಲ ಆಟ ಆಡ್ಬೋದು. ಇದು ವರ್ಡ್ ಗೇಮ್ ಥರ. ಭಗವಂತ ಅಂತೀವಿ. ತ ಅನ್ನೋದು ಭಗವಂತನಲ್ಲಿ ತತ್ವ ಅಂತ, ಪ್ರಿನ್ಸಿಪಲ್ ಅಂತ. ಭಗವಾನ್ ಅನ್ನೋದು 5 ಪ್ರಿನ್ಸಿಪಲ್ ಇಂದಾಗಿದೆ. ಪಂಚಭೂತದ ಒಂದು ಕಾಂಬಿನೇಷನ್ನೇ ಭಗವಂತ. ಭ ಅಂದ್ರೆ ಭೂಮಿ ಅಂತ ತಗೊಳ್ಬೋದು, ಗ ಅಂದ್ರೆ ಗಗನ ಆಕಾಶ ಅಂತ ತಗೊಳ್ಬೋದು, ಭೂಮಿ ಆಕಾಶ. ವಾ ಅಂದ್ರೆ ವಾಯು, ಪಂಚಭೂತದಲ್ಲಿ ವಾಯು ಇದೆ. ಆ ಭಗವಾನ್, ಆ ಇಸ್ ಅಗ್ನಿ. ನ ಅಂದ್ರೆ ನೀರು, ನೀರು ಜಲ. ನೀರಂತ ಸಂಸ್ಕೃತದಲ್ಲೂ ನೀರು ಹೇಳ್ತಾರೆ. ಅದಕ್ಕೆ ಭಗವಾನ್ ಅನ್ನೋದ್ರಲ್ಲಿ ಪಂಚಭೂತಗಳು ಇದೆ, ಭೂಮಿ ಜಲ ಅಗ್ನಿ ವಾಯು ಆಕಾಶಗಳು. ನೆನಪಲ್ಲಿ ಇಟ್ಕೊಳ್ಳೋಕ್ಕೂ ಈ ಪಂಚಭೂತದ ಒಂದು ಕಾಂಬಿನೇಷನ್ ಆ ಭಗವಾನ್ ಅನ್ನೋದು. ಒಂದೊಂದು ಸತಿ ಭಗವಂತ ಅಂದಾಗ ಈ ತತ್ವಗಳನ್ನ 5 ತತ್ವಗಳನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಫೀಲ್ ಮಾಡ್ಬೋದು ಪಂಚಭೂತಗಳನ್ನ ಆ ಭಗವಂತನಲ್ಲಿ. ಭಗವಾನ್ ಅಂದಾಗ ಪಂಚಭೂತಗಳನ್ನ ಫೀಲ್ ಮಾಡ್ಬೋದಲ್ವಾ.